ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೋರ್ಟ್ ಹಾಲಿಡೇ ಸ್ಟಾರ್ಟ್ ಆಯಿತು. ಸೊ ಇವತ್ತು ಬಂದು ಒಂದು ಸ್ಮಾಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಏನಿಲ್ಲ, ಲೈಕ್ ಇಲ್ಲೇ ಸರೌಂಡಿಂಗ್ಸ್ ಇರೋ ಪ್ಲೇಸನ್ನು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಲೈಕ್ ಏನಿಲ್ಲ, ನಾನೇನಂದರೆ ವಿಲೇಜ್ ಸೈಡಲ್ಲಿ ಬಂದುಬಿಟ್ಟಿದ್ದೆ. ಸೊ ಚೆನ್ನಾಗಿತ್ತು ನೋಡೋಕ್ಕೆ. ಏನಂದರೆ ನನಗೆ ಈ ಥರ ಒಂದು ಮಂಕಿ ಕ್ಯಾಪ್ ಏನು ಅಂತಾರೋ ಇದಕ್ಕೆ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಒಂದು ಕ್ರೇಜ್. ಏನಂದರೆ ಲೈಕ್ ಅದು ಸೇಲ್ ಮಾಡ್ತಿರುವಾಗ ನಾನು ತೊಗೋಬೇಕು ಅನಿಸ್ತು, ಬಟ್ ಎಷ್ಟೇ ಅಂತ ಕೇಳಿದಾಗ 300 ಅಂದರೆ ಶಾಕ್ ಆಯಿತು. ನಾನು ಜಸ್ಟ್ 100 ರುಪೀಸ್ ಅಂದ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ಏನೋ ಆಪ್ಷನ್ ಇದ್ದರೆ ತೊಗೊಬೇಕಾಯ್ತು, ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಏನಂದರೆ ಈ ವಿಲೇಜಲ್ಲಿ ಹೆಂಗಂದರೆ ಆಟೋ ಬ್ಯಾಗ್ ಕುತ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನಗೆ ಒಂದು ಕ್ರೇಜ್, ನಾನು ಈ ಥರ ಹೋಗ್ಬೇಕಂದ್ರೆ, ಬಟ್ ಆಲೋ ಮಾಡಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಸುಮ್ಮನೆ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೆ. ಬಟ್ ನೇಚರ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ನನಗೆ ಒಂದು ಫೀಲ್ ಆಗಿರೋದಂದರೆ ಈ ಸೈಡೇ ನೀರೇ ಇಲ್ವಾ, ಈ ಥರ ಗಿಡ ಮರ ಎಲ್ಲ ಒಣಗಿದೆ ಅಂತ. ನಾನು ಮಾರ್ನಿಂಗ್ ಬಂದು ಇಡ್ಲಿ ವಡದಿಂದ ಒಂದು ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಹೇಗೇನು ಕಂಟಿನ್ಯೂ ಹೋದ್ವಿ, ಎಲ್ಲೂ ಹೋದ್ರೂ ಎಲ್ಲೋ ಒಣಗಿದ ಮರ ಗಿಡ ಒಣಗಿದ ಮರ ಗಿಡ ಅಷ್ಟೇ. ಸೊ ನನಗೇನಾದರೂ ಈ ಸೈಡ್ ಏನು ನೀರೇ ಇಲ್ವಾ, ಇಲ್ಲ ಹಿಂಗಿದೆ ಅಂತ. ನೆಕ್ಸ್ಟ್ ನಂಗೊಂದು ಕ್ರೇಜ್ ಏನಂದರೆ ಈ ಎಳ್ನೀರು ನೋಡಿದಾಗ ಎಲ್ಲೂ ಇಳ್ದು ಅದನ್ನು ಕುಡಿಬೇಕು, ನನಗೊಂದು ಟೆಂಪ್ಟ್ ಆಗಿಬಿಡ್ತಾ. ಎಳ್ನೀರನ್ನು ನೋಡುವಾಗ ಅದು ಕುಡಿಲೇಬೇಕು ಅಂತ ಅನಿಸುತ್ತೆ. ಸೊ ಎಳ್ನೀರು ಕುಡಿಯೋಕ್ಕೆ ನಾನು ಕೋರ್ಟಿಗೆ ಹೋದ ತಕ್ಷಣ ಮಾರ್ನಿಂಗ್ ಒಂದು ಎಳ್ನೀರು ಕುಡಿತೀನಿ. ಸೊ ಅದು ನನಗೆ ಒಂದು ಹ್ಯಾಬಿಟೇ ಅಂತ ಹೇಳ್ಬೋದು. ಸೊ ತುಂಬ ಕ್ರೇಜ್ ಎಳ್ನೀರು ಕುಡಿಯೋದಂದರೆ. ಸೊ ಇವರು ಬ್ರದರ್ ಬಂದು ಎಳ್ನೀರು ಕಟ್ ಮಾಡಿ ಕೊಡ್ತಿದ್ದಾರೆ. ಸೊ ನಾನದು ಕುಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ರೇಟ್ ಬಂದು ಬ್ಯಾಂಗ್ಳೂರಲ್ಲಿ 60 ರುಪೀಸ್ ಇದ್ದರೆ ಇಲ್ಲೂ ಸೇಮ್ 60, ಇದು ವಿಲೇಜು 60 ರುಪೀಸು ಸೇಮ್ ರೇಟ್ ಇತ್ತು. ನಂಗೆ ಕನ್ಫ್ಯೂಸ್ ಆಯಿತು. ನಾನು ಕೇಳಿದೆ, ಅಲ್ಲೂ ಸೇಮ್ ರೇಟ್ ಇಲ್ಲೂ ಸೇಮ್ ರೇಟ್, ಕಮ್ಮಿ ಮಾಡಲ್ವ ಅಂತ. ಬಟ್ ಕೇಳಿದೆ, ಅವರು ಇಲ್ಲಮ್ಮ ಅಂತ ಅಂದರು. ನೆಕ್ಸ್ಟ್ ಊಟಕ್ಕೆ ಏನು ಅಂದರೆ ಎಲ್ಲ ವೆಜ್ ಊಟ, ಪೂರಿ ಊಟ. ಸೊ ಊಟಕ್ಕೆ ವೆರೈಟೀಸು ತುಂಬ ಇತ್ತು. ಬಟ್ ನಂಗೆ ಅದರಲ್ಲಿ ಲೈಕ್ ಆಗಿರೋದು ಏನಂದರೆ ರಸಮ್ ಅಷ್ಟೇ ತಿಂದಿರೋದು, ಮತ್ತೊಂದು ಪಾಯಸ ಅಷ್ಟೇ, ಮತ್ತು ಮೊಸರು ಕುಡಿದೆ, ಮತ್ತು ಏನು ತಿಂತಿಲ್ಲ. ಬಟ್ ನನಗೆ ಏನೋ ಆ ಟೇಸ್ಟ್ ಏನೋ ಇಡಿಸಿಲ್ಲ, ಅಲ್ಲಿದು ಪಲ್ಯ ಟೇಸ್ಟ್ ಇಡಿಸಿಲ್ಲ. ಸೊ ನಾನು ಮ್ಯಾಂಗ್ಳೂರು ಆಗಿರೋದ್ರಿಂದ ನಂಗೆ ಮ್ಯಾಂಗ್ಳೂರು ಸ್ಟೈಲ್ ಪಲ್ಯನೇ ಇಷ್ಟ ಆಗ್ತು. ಬಟ್ ನನಗೆ ಒಂದು ಮಾತ್ರ ಇದರಲ್ಲಿ ಇಷ್ಟ ಆಯಿತು, ಅದೇ ರಸಮ್. ಅದು ತುಂಬ ಇಷ್ಟಪಟ್ಟು ಅದನ್ನೇ ತಿಂದುಬಿಟ್ಟೆ, ಮತ್ತು ಯಾವುದೂ ತಿನ್ನೋಕ್ಕೋಗಿಲ್ಲ, ಪಾಯಸ ಮೊಸರು ಇಟ್ಟು. ಬಟ್ ಓಕೆ ಅನಿಸ್ತು. ನೆಕ್ಸ್ಟ್ ಅಲ್ಲೇ ಲೈಕ್ ಈ ಮಾಲಲ್ಲಿ ಚಾಕ್ಲೇಟ್ ಸೇಲ್ ಮಾಡ್ತಾರಲ್ಲ, ಆ ಥರನೇ ಇತ್ತು. ಬಟ್ ಏನಂದರೆ ಈ ವಿಲೇಜಲ್ಲೂ ಈ ಚಾಕ್ಲೇಟ್ಸಿಗೆ ಅಷ್ಟು ಕಾಸ್ಟ್ಲಿ. ಮಾಲಲ್ಲಿ ಸೇಲ್ ಮಾಡೋ ಏನು ರೇಟ್ ಇರುತ್ತೆ ಅದೇ ರೇಟು, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಬಟ್ ನಾನು 2 ಪರ್ಚೇಸ್ ಮಾಡಿದೆ. ನಂತರ ರೂಮ್ಗೆ ಬಂದು ನೋಡಿದಾಗ ಅಲ್ಲಿ ಲೈಕ್ ಫಿಶ್ ಇತ್ತು. ಸೊ ಅದು ನೋಡೋಕ್ಕೆ ಅದು ಲೈಕ್ ಒಂಥರ ಡಿಫ್ರೆಂಟಾಗಿತ್ತು, ದೊಡ್ಡದಾಗಿತ್ತು. ಬಟ್ ಅದರ ಹಿಂದ್ಗಡೆ ಅದಕ್ಕೆ ಏನೋ ಪೆಟ್ ಮಾಡ್ದಂಗಿತ್ತು. ನನಗೆ ಮುಖಕ್ಕೂ ಹಂಗೇನೇನೋ ಡ್ಯಾಮೇಜ್ ಆಗಿರೋ ಥರ ಇತ್ತು. ನೋಡುವಾಗ ಪಾಪ ಅಂತ ಅನ್ನಿಸ್ತು. ಮತ್ತು ಏನು ಮಾಡೋದು, ಸುಮ್ಮನೆ ನೋಡಿಬಿಟ್ಟು ರೂಮ್ಗೆ ಬಂದು ಒಂದು ರೀಲ್ಸ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ. ನಂತರ ಅದನ್ನು ಅಪ್ಲೋಡ್ ಮಾಡಿದ ನಂತರ ಏನು ಮಾಡಬೇಕಂತ ಗೊತ್ತಿಲ್ಲ. ಕುತ್ಕೊಂಡು ಟಿ ವಿ ಆನ್ ಮಾಡಿ ಟಿ ವಿ ನೋಡಿದೆ. ನಂತರ ಕಾಫಿ ತಂದು ಕೊಟ್ಟರು, ಕಾಫಿ ಕುಡಿದೆ. ಸೊ ಆ ಕಾಫಿ ಮಗ್ಗಿಂದ ಹೆಂಗೆ ಕಾಫಿ ತೆಗೆದು ಹಾಕ್ಬೇಕಂತ ಗೊತ್ತಾಗಿಲ್ಲ ನನಗೆ. ಲೋಟಕ್ಕೆ ಹಿಂಗೆ ಟ್ರೈ ಮಾಡಿದೆ. ನಂತರ ಆ ರೂಮವರನ್ನೇ ಕರೆಸ್ಬಿಟ್ಟು ಅದು ಹಾಕ್ಕೊಡೋಕ್ಕೆ ಹೇಳಿದೆ. ಅವ್ರು ಹಾಕ್ಕೊಟ್ರು. ನಾನು ಎಷ್ಟು ಟ್ರೈ ಮಾಡಿದ್ರು ಅದರ ಇದು ಮುಚ್ಚಳ ಓಪನ್ ಮಾಡೋಕ್ಕಾಗಿಲ್ಲ. ನಂತರ ಅವರೇ ಬಂದು ಓಪನ್ ಮಾಡಿಕೊಟ್ರು. ಸೊ ನೆಕ್ಸ್ಟ್ ಈ ಪ್ಲೇಸ್ ಯಾವುದಂತ ಗೊತ್ತಿದ್ರೆ ಕಮೆಂಟ್ ಡಂಪಿ ಅಂದರೆ ಇದ್ರ ಪಕ್ಕ ಇರೋದೆಲ್ಲ ವಿಲೇಜಸ್.
ವಿಲೇಜ್ ಆದಮೇಲೆ ಬಂದಿರೋದು ಮತ್ತು ನೈಟ್ ಆಯಿತು ಊಟಕ್ಕೆ ಹೋಟೆಲ್ ಇತ್ತು ಫಿಶ್ ಲ್ಯಾಂಡು, ಅಲ್ಲಿಗೆ ಹೋಗಿದ್ವಿ. ಇದು ಯಾವ ಹೋಟೆಲ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಈ ಹೋಟೆಲ್ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂದರೆ ಲೈಕ್ ನನಗೇನು ಹೋಟೆಲಿನ ಸ್ಯಾಟಿಸ್ಫೈ ಆಗಿಲ್ಲ. ಹೋಟೆಲ್ ಅಂದರೆ ಹೋಟೆಲ್ ಊಟ ಸ್ಯಾಟಿಸ್ಫೈ ಆಗಿಲ್ಲ. ಲೈಕ್ ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಊಟ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಮ್ಮ ಮಂಗಳೂರು ಥರ ಊಟ ಏನಿಲ್ಲ. ಬಟ್ ನಾನು ಬಾಯ್ಲ್ಡ್ ರೈಸ್ ತುಂಬ ಇಷ್ಟಪಡ್ತೀನಿ, ಬಾಯ್ಲ್ಡ್ ರೈಸ್ ಫಿಶ್ ಕರಿ. ಸೊ ಇಲ್ಲಿ ಊಟ ತಂದು ಕೊಟ್ಟಾಗ ನನಗೆ ಹೆಂಗಾಯ್ತು ಅಂದರೆ, ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಿದ್ದೆ ಬಾಯ್ಲ್ಡ್ ರೈಸ್ ನಮ್ಮ ಮಂಗಳೂರು ಊಟ ಬರುತ್ತೆ ಅಂತ. ಬಟ್ ಏನೋ ಅಂತಾರಲ್ಲ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನೂ ಆಗಲ್ಲ ಅಂತ, ಆ ಥರ ಆಗೋಯಿತು. ಲಾಸ್ಟಿಗೆ ಏನಿಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಫ್ಲಾಪ್ ಆಗೋಯಿತು. ನಾನು ಇಷ್ಟಪಟ್ಟಿರೋ ಊಟನೇ ಬೇರೆ, ಬಂದಿರೋದೇ ಬೇರೆ. ಲೈಕ್ ಬಾಯ್ಲ್ಡ್ ರೈಸೇ ಬಂತು, ಬಟ್ ನನಗೆ ಏನೂ ಪಲ್ಯ, ಏನೂ ಫಿಶ್ ಏನೂ ಸ್ಯಾಟಿಸ್ಫೈ ಆಗಿಲ್ಲ. ಊಟ ಮಾಡೋಕ್ಕೂ ಸರಿಯಾಗಿಲ್ಲ. ಮತ್ತು ನಾನು ಅಂದೆ ಊಟ ಫಿಶ್ ಕರಿ ಕೊಟ್ಟಾಗ ಅದು ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ನೆಕ್ಸ್ಟ್ ನಾನು ಕೇಳಿದೆ ನಂಗೆ ಬೇರೆ ಏನಾದರೂ ಇದ್ದರೆ ಒಂದು ರಸಮ್ ಆದರೆ ಅಟ್ಲೀಸ್ಟ್ ಕೊಡಿ ಅಂತ. ನೆಕ್ಸ್ಟ್ ರಸಮ್ ಕೊಡೋಕ್ಕೆ ಇಲ್ಲ ಅಂದರು. ನೆಕ್ಸ್ಟ್ ಬೇರೆ ಏನೋ ಟೊಮೆಟೊ ಗ್ರೇವಿ ಏನೋ ತಂದು ಕೊಟ್ಟರು. ಲೈಕ್ ಅದರಲ್ಲೇ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ಫಿಶ್ ಎಲ್ಲ ಖಾಲಿ ಮಾಡಿಬಿಟ್ಟು ನಾನು ಊಟ ಮುಗಿಸ್ಕೊಂಡು ಬಂದೆ. ಸೊ ಜಾಸ್ತಿ ಏನು ಹೇಳ್ಬೇಕಂತ ಈ ಹೋಟೆಲ್ನ ಬಗ್ಗೆ ಅಷ್ಟೇನು ನನಗೆ ಖುಷಿಯಾಗಿಲ್ಲ. ಲೈಕ್ ಊಟ ಅಷ್ಟೇನು ಚೆನ್ನಾಗಿರಲಿಲ್ಲ. 700 ಬಿಲ್ ಆಯಿತು. ಊಟ ಏನೋ ಅಷ್ಟು ಏನು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಏನು ಮಾಡೋದು, ಇರೋದ್ರಲ್ಲಿ ತಿಂದು ಅಡ್ಜಸ್ಟ್ ಮಾಡಬೇಕಂತಾರಲ್ವ, ಹಂಗಾಗೋಯ್ತು ಲೈಫ್. ಇಟ್ಸ್ ಓಕೆ ಫೈನ್, ಏನು ಮಾಡೋದು, ಇರೋದನ್ನು ಎಂಜಾಯ್ ಮಾಡಿ ತಿನ್ನಬೇಕು ಅಷ್ಟೇ. ಆದರೆ ನಾನು ವೇಸ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ನಾನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲನೂ ತಿಂದುಬಿಟ್ಟು ಸುಮ್ಮನೆ ಮಲ್ಕೊಂಡೆ ಅಷ್ಟೇ. ನಿಮಗೆ ಗೊತ್ತಿರೋದಾಗೆ ಎಲ್ಲಿ ಫಿಶ್ ಊಟ ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಐಡಿಗೆ ಕೂಡ ಸಪೋರ್ಟ್ ಮಾಡಿ. ಸೊ ಆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೆಳಗೆ ಮೆನ್ಷನ್ ಮಾಡಿದ್ದೀನಿ, ನನ್ನ ಅಕೌಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಫಾಲೋ ಮಾಡಿಕೊಳ್ಳಿ. ಇಷ್ಟ ಆಗಿಲ್ಲದ ಆದರೆ ಮಾತ್ರ ಫೋರ್ಸಿಬ್ಲಿ ಯಾರು ಮಾಡೋದು ಬೇಡ. ಸೊ ಹಾಗೆ. ಸೊ ಎಲ್ಲಿ ಫಿಶ್ ಊಟ ಬಾಯ್ಲ್ಡ್ ರೈಸ್ ಮ್ಯಾಂಗ್ಳೂರು ಬಿಟ್ಟು ಅದರ ಪ್ಲೇಸಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ ಕೆಳಗೆ, ನಾನು ನೋಡ್ಕೊತೀನಿ. ಸೊ ಅಲ್ಲಿ ಕೂಡ ವಿಸಿಟ್ ಮಾಡ್ತೀನಿ ಟೈಮ್ ಇದ್ದಾಗ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲನ್ನು ಕೂಡ ಮರೀದೆ ಫಾಲೋ ಮಾಡಿ. ಮತ್ತು ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್, ಸಿ ಯು.